ಒಂದ್ ಕಡೆ ಚಾರ್ಜ್ ಶೀಟ್, ಇನ್ನೊಂದ್ ಕಡೆ ಸ್ವಾಮಿ ಫೋಟೋಗಳು. ಇದರ ಮಧ್ಯೆ ಸೆರೆವಾಸದ ನರಕ ಬೇರೆ. ಇದೆಲ್ಲದರಿಂದ ಕಂಗಾಲಾಗಿರೋ ದರ್ಶನ್ ಕುಂತಲ್ಲಿ ಕೂರ್ತಿಲ್ಲ, ನಿಂತಲ್ಲಿ ನಿಲ್ತಿಲ್ಲ. ಮುಂದೆ ಏನ್ ಕತೆ, ಹೇಗೆ ಅಂತ ಫುಲ್ ಟೆನ್ಷನ್ ಆಗಿದ್ದಾರೆ. ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದೇ ಸೇರಿದ್ದು. ನವಗ್ರಹಗಳೆಲ್ಲ ಒಮ್ಮೆಲೆ ಹೆಗಲೇರಿ ಕೂತಿವೆ. ಪರಪ್ಪನಾಗ್ರಹಾರ ಜೈಲಿನ ಸಿಗರೇಟ್ ಕಿಡಿ ಹೊತ್ತಿ ಉರಿಯುತ್ತಿರೋ ಹೊತ್ತಲ್ಲಿ ಸ್ವಾಮಿ ಫೋಟೋ ಸುನಾಮಿಯನ್ನ ಎಬ್ಬಿಸಿದೆ. ಅಷ್ಟೇ ಅಲ್ಲದೆ ಕೋರ್ಟ್ ಅಂಗಳಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಿದ್ದಂತೆ ಕಾನೂನಿನ ಉರುಳು ಬಿಗಿಯಾಗುವುದಕ್ಕೆ ಶುರುವಾಗ್ತಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ಕಂಗಾಲಾಗಿರುವಂತಹ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿ ಹೋಗಿದ್ದಾರೆ. ತಮ್ಮ ಮುಂದಿನ ನಡೆಯನ್ನು, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಗಂಡನಿಗೆ ತಿಳಿಸಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಪತ್ನಿ ತಮ್ಮನ ಜೊತೆ ಚರ್ಚೆ, ಜಾಮೀನು ಅರ್ಜಿಗೆ ಸಹಿ ಹಾಕಿದ ಕಾಟೇರ. ದರ್ಶನ್ಗೆ ಕುಂತಲ್ಲೂ ನಿಂತಲ್ಲೂ ಕಾಡ್ತಿರೋ ಭಯವೊಂದೇ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋ ಆತಂಕದಲ್ಲೇ ದಿನ ಕಳೀತಿದ್ದಾರೆ. ಹೀಗಾಗಿಯೇ ಜೈಲಿಗೆ ಓಡೋಡಿ ಬಂದ ವಿಜಯಲಕ್ಷ್ಮಿ ಹಾಗೂ ದಿನಕರ್ ತೂಗುದೀಪ್ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಅಣ್ಣನ ಪರಿಸ್ಥಿತಿಯನ್ನ ನೋಡಿ ದಿನಕರ್ ಕಣ್ಣೀರು ಹಾಕಿದ್ದಾರಂತೆ. ಅಷ್ಟೇ ಅಲ್ಲದೆ ಜಾಮೀನು ಅರ್ಜಿಗೆ ಸಹಿ ಕೂಡ ಹಾಕಿಸಿಕೊಂಡಿದ್ದಾರೆ. ಯಾಕಂದ್ರೆ ಸೆಪ್ಟೆಂಬರ್ 9ಕ್ಕೆ ದರ್ಶನ್ರ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಹೀಗಾಗಿ ಬೇಲ್ಗೆ ಅರ್ಜಿ ಹಾಕುವ ಸಾಧ್ಯತೆ ಹೆಚ್ಚಿದೆ. ದಾಸನ ಮೀಟ್ ಮಾಡಿಸಿ ಮದುವೆನೂ ಆಗ್ತೀನಿ. ಜೈಲಿನ ಮುಂದೆ ಪರ್ಕಿ ಅಭಿಮಾನಿಯ ಹೈ ಡ್ರಾಮಾ. ದರ್ಶನ್ಗೆ ಇರುವಂತಹ ಅಭಿಮಾನಿಗಳೆಲ್ಲರೂ ಕೂಡ ಇಂಥವರೇನಾ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಬಳ್ಳಾರಿ ಜೈಲಿಗೆ ಬಂದಿದ್ದ ಮಹಿಳಾ ಅಭಿಮಾನಿಯೊಬ್ರು ಫುಲ್ ಕಿರಿಕ್ ಮಾಡಿದ್ದಾರೆ. ದರ್ಶನನ್ನ ನೋಡಬೇಕು ಅಂತ ಸ್ವೀಟ್, ಖಾರ, ಚಕ್ಕುಲಿ, ಹಣ್ಣನ್ನ ತಂದಿದ್ದೇನೆ, ದಯಮಾಡಿ ಅವರನ್ನ ಭೇಟಿಯಾಗೋದಕ್ ಬಿಡಿ, ಬರೀ ಸಂಬಂಧಿಕರಷ್ಟೇ ಮೀಟ್ ಮಾಡಬೇಕು ಅನ್ನೋದಾದ್ರೆ ನಾನು ಅವರನ್ನ ಮದುವೆ ಬೇಕಾದ್ರೂ ಆಗ್ತೀನಿ ಅಂತ ಹೇಳಿದ್ದಾಳೆ. ಯಾಕೆ ಕಳ್ಸಲ್ಲ, ಯಾಕೆ ಯಾರು ಹುಡ್ದಿಲ್ವಾ, ಯಾರು ಜೀವ ಹುಡ್ದಿಲ್ವಾ? ಒಂದ್ ಹೆಣ್ಮಗಳು ಮಾನ ಕಾಪಾಡೋರಂದ್ರೆ ಯಾಕೆ ಈ ತರ ಇಷ್ಟರಿಕ್ಕಿದ್ಯಾ? ನನಗೆ ಇಷ್ಟನೇ ದರ್ಶನ್, ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಲ್ಲಾದ್ರೂ ಇಷ್ಟನೇ, ಇಲ್ಲಾದ್ರೂ ಇಷ್ಟನೇ. ಅವನಿಗೆ ಮದಿ ಮಾಡ್ಕೋಕೂ ರೆಡಿನೇ, ನಾನು ಅವನ ಹೆಂಡತಿ ಹಾಲಕ್ಕೂ ರೆಡಿ. ಆಯ್ತಾ? ಅರ್ಥ ಆಯ್ತಾ? ಅದ್ರಗೋಸ್ಕರ ನಾನು ಬಂದಿದ್ದು. ಅವನಿಗೆ ದರ್ಶನ್ ನನಗೆ ಇಷ್ಟನೇ. ಈ ಹಿಂದೆ ಬೆಂಗಳೂರು ಜೈಲಿನಲ್ಲೂ ದರ್ಶನ್ ಭೇಟಿಗೆ ತುಂಬಾನೇ ಸರ್ಕಸ್ ಮಾಡಿತ್ತು. ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ. ಹೀಗಾಗಿ ಬಳ್ಳಾರಿ ಜೈಲಲ್ಲಾದ್ರೂ ದರ್ಶನವಾಗುತ್ತಾ ಅಂತ ಬಂದಿದ್ರಂತೆ. ಪ್ರಪ್ ನಗರಕ್ಕೆ ಒಬ್ಬಾಕಿನೇ ಹೋಗಿ ಬಂದಿದ್ದೀನಿ, ಅಲ್ಲೂ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೂ ಇಲ್ಲೂ ಬಂದಿದ್ದೀನಿ, ಇಲ್ಲೂ ಅವಕಾಶ ಮಾಡಿಕೊಡು ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಕೇಳಲೇಬೇಕು, ನಾನು ಕೊಡಲೇಬೇಕು, ಅವ್ರನ್ನ ನೋಡಲೇಬೇಕು. ಎಷ್ಟೊತ್ತನ ಆದರೂ ಇವತ್ತು 10 ದಿನ ಆದ್ರೂ ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ನಾನು ನಾಳೆ ಮದುವೆನೂ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರ ಮದುವೆನೂ ಮಾಡ್ಕೋತೀನಿ, ನಾನು ಬಿಟ್ಬಿಡಿ ಒಳಗಡೆಗೆ, ನಾನು ಹೋಗಿ ಮೀಟ್ ಮಾಡಿ ಬರಲೇಬೇಕು. ಒಟ್ಟಲ್ಲಿ ನಟ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟಗಳು ಸುತ್ತಕೊಳ್ತಿವೆ. ಸಿಗರೇಟ್, ಚಾರ್ಜ್ ಶೀಟ್, ಫೋಟೋ, ಹೀಗೆ ಒಂದರ ಮೇಲೊಂದರಂತೆ ದರ್ಶನ್ ಕೊರಳು ಬಿಗಿ ಮಾಡ್ತಿರೋದಂತೂ ಸುಳ್ಳಲ್ಲ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.